ಭಾರತದ ರಾಜಕೀಯದಲ್ಲಿ ಸದಾ ಚರ್ಚೆಯಲ್ಲಿರುವ ಒಂದು ವಿಷಯವೆಂದರೆ ಅದು ರಾಹುಲ್ ಗಾಂಧಿಯವರ ವಿದೇಶಿ ಪ್ರವಾಸಗಳು. ಅದರಲ್ಲೂ ಪ್ರಮುಖವಾದ ಸಂಸತ್ತಿನ ಅಧಿವೇಶನಗಳ ಸಮಯದಲ್ಲೇ ರಾಹುಲ್ ಗಾಂಧಿಯವರು ಯಾಕೆ ಕಣ್ಮರೆಯಾಗ್ತಾರೆ? ಒಂದು ಕಡೆ ಬಿಜೆಪಿ ಇದನ್ನ ಕಟುವಾಗಿ ಟೀಕಿಸಿದರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಇದು ಇವರ ವೈಯಕ್ತಿಕ ಅಥವಾ ಸೈದ್ಧಾಂತಿಕ ಪ್ರವಾಸ ಎಂದು ಸಮರ್ಥಿಸಿಕೊಳ್ಳುತ್ತೆ. ಆದರೆ ಈ ಪ್ರವಾಸಗಳ ಹಿಂದೆ ನಿಜಕ್ಕೂ ಯಾವುದಾದ್ರೂ ರಾಜಕೀಯ ರಹಸ್ಯವಿದೆಯಾ ಅಥವಾ ಬಿಜೆಪಿಯ ಟೀಕೆಗಳಿಗೆ ಪುಷ್ಟಿ ನೀಡುವಂತೆ ರಾಹುಲ್ ಗಾಂಧಿಯವರು ಅಧಿವೇಶನಕ್ಕಿಂತ ವಿದೇಶಿ ಭೇಟಿಗಳಿಗೆ ಹೆಚ್ಚು ಆದ್ಯತೆಯನ್ನ ನೀಡುತ್ತಾರಾ? ರಾಹುಲ್ ಗಾಂಧಿಯವರ ಈ ನಿಗೂಢ ವಿದೇಶಿ ಪ್ರವಾಸಗಳ ಹಿಂದಿನ ಅಸಲಿ ಕತೆ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತೀಯ ರಾಜಕೀಯದ ಇಂದಿನ ಸಂದರ್ಭದಲ್ಲಿ ಪ್ರಮುಖ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ವಿದೇಶಿ ಪ್ರಯಾಣಗಳು ಮತ್ತು ಸಂಸತ್ತಿನ ಅಧಿವೇಶನಗಳಿಗೆ ಇವರು ಗೈರು ಹಾಜರಾಗುವುದು ಕೇವಲ ರಾಜಕೀಯ ಟೀಕೆಗಳ ವಿಷಯವಾಗಿ ಉಳಿದಿಲ್ಲ. ಬದಲಿಗೆ ಇದು ರಾಷ್ಟ್ರೀಯ ಭದ್ರತೆ, ಸಂವಿಧಾನಿಕ ಜವಾಬ್ದಾರಿ ಮತ್ತು ದೇಶದ ಪ್ರಜಾಪ್ರಭುತ್ವದ ಅಸ್ಮಿತೆಯ ಕುರಿತಾದ ತೀವ್ರ ಚರ್ಚೆಯ ಕೇಂದ್ರಬಿಂದುವಾಗಿದೆ. ವಿಶೇಷವಾಗಿ ಸಂಸತ್ತಿನ ಅಧಿವೇಶನಗಳು ನಡೆಯುತ್ತಿರುವಾಗ ಅಥವಾ ದೇಶದಲ್ಲಿ ಗಂಭೀರ ರಾಜಕೀಯ ವಿದ್ಯಮಾನಗಳು ಜರುಗುತ್ತಿರುವಾಗ ಇವರು ವಿದೇಶಕ್ಕೆ ತೆರಳುವುದು ಮತ್ತು ಆ ಪ್ರಯಾಣಗಳ ಬಗ್ಗೆ ರಹಸ್ಯವನ್ನ ಕಾಯ್ದುಕೊಳ್ಳುವುದು ಅನೇಕ ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ರಾಹುಲ್ ಗಾಂಧಿಯವರ ರಾಜಕೀಯ ಬದ್ಧತೆಯನ್ನ ಪ್ರಶ್ನಿಸುವ ಬಿಜೆಪಿಯ ಮೊದಲ ಅಸ್ತ್ರವೇನೆಂದರೆ ಇವರ ಸಂಸದೀಯ ಹಾಜರಾತಿ. PRS ಲೆಜಿಸ್ಲೇಟಿವ್ ರಿಸರ್ಚ್ ಒದಗಿಸಿದ ಅಂಕಿ ಅಂಶಗಳ ಪ್ರಕಾರ ರಾಹುಲ್ ಗಾಂಧಿಯವರು ಸಂಸತ್ತಿನಲ್ಲಿ ಅತ್ಯಂತ ಕಡಿಮೆ ಹಾಜರಾತಿ ಹೊಂದಿರುವ ಸಂಸದರಲ್ಲಿ ಒಬ್ಬರು. 16ನೇ ಲೋಕಸಭೆಯಲ್ಲಿ ಇವರ ಹಾಜರಾತಿ ಕೇವಲ 52% ರಷ್ಟಿತ್ತು. ಆದರೆ ರಾಷ್ಟ್ರೀಯ ಸರಾಸರಿ 80% ಮತ್ತು ಕೇರಳದ ರಾಜ್ಯ ಸರಾಸರಿ 86% ರಷ್ಟಿತ್ತು. ಈ ಅಂಕಿ ಅಂಶಗಳು ಇವರು ಸಂಸತ್ತಿನ ಕಲಾಪಗಳಲ್ಲಿ ಅರ್ಧದಷ್ಟು ಸಮಯ ಮಾತ್ರ ಭಾಗವಹಿಸಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇನ್ನು 17ನೇ ಲೋಕಸಭೆಯಲ್ಲೂ ಈ ಪ್ರವೃತ್ತಿ ಮುಂದುವರೆದಿದ್ದು ಇವರ ಒಟ್ಟಾರೆ ಹಾಜರಾತಿ 51%ಗೆ ಇಳಿದಿದೆ. ಈ ಅವಧಿಯಲ್ಲಿ ಸಂಸತ್ತಿನ ಹಾಜರಾತಿಯ ರಾಷ್ಟ್ರೀಯ ಸರಾಸರಿ 79% ರಷ್ಟಿದ್ದರೆ ರಾಹುಲ್ ಗಾಂಧಿಯವರ ಹಾಜರಾತಿ ಅದಕ್ಕಿಂತ ಬಹಳ ಹಿಂದೆ ಇದೆ. ವಿಶೇಷವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಕೆಲವು ನಿರ್ದಿಷ್ಟ ಅವಧಿಗಳಲ್ಲಿ ಇವರ ಹಾಜರಾತಿ ಶೂನ್ಯಕ್ಕೆ ಕುಸಿದಿದೆ. ಇದರಿಂದ ರಾಹುಲ್ ಗಾಂಧಿಯವರು ತಮಗೆ ರಾಜಕೀಯವಾಗಿ ಅನಿವಾರ್ಯವೆನಿಸಿದಾಗ ಮಾತ್ರ ಸಂಸತ್ತಿಗೆ ಪೂರ್ಣ ಪ್ರಮಾಣದಲ್ಲಿ ಹಾಜರಾಗ್ತಾರೆ. ಉಳಿದಂತೆ ಸಾಮಾನ್ಯ ಚರ್ಚೆಗಳ ಸಮಯದಲ್ಲಿ ಅಥವಾ ಕಾನೂನು ರೂಪಿಸುವ ಪ್ರಕ್ರಿಯೆಯಲ್ಲಿ ಇವರ ಆಸಕ್ತಿ ಕಡಿಮೆ ಇದೆ ಎಂಬುದು ಇದರಿಂದ ಸಾಬೀತಾಗುತ್ತೆ. ಇನ್ನು ಸಂಸತ್ತಿನಲ್ಲಿ ಇವರು ಕೇಳಿದ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಕೇವಲ 99. ಇದು ರಾಷ್ಟ್ರೀಯ ಸರಾಸರಿ 210ಕ್ಕಿಂತ ಬಹಳ ಕಡಿಮೆಯಾಗಿದೆ. ಅಲ್ಲದೆ ಇವರು ಇದುವರೆಗೆ ಒಂದೇ ಒಂದು ಖಾಸಗಿ ಸದಸ್ಯರ ಮಸೂದೆಯನ್ನು ಕೂಡ ಮಂಡಿಸಿಲ್ಲ. 18ನೇ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಿದರೆ ನಿಯಮದಂತೆ ಈ ಸ್ಥಾನದಲ್ಲಿರುವವರು ಹಾಜರಾತಿ ಪುಸ್ತಕಕ್ಕೆ ಸಹಿ ಮಾಡುವ ಅಗತ್ಯವಿಲ್ಲ. ಆದರೆ ಇವರು ಭಾಗವಹಿಸಿದ ಚರ್ಚೆಗಳ ದತ್ತಾಂಶವು ಲಭ್ಯವಿದ್ದು ಜೂನ್ 2024ರಿಂದ ಡಿಸೆಂಬರ್ 2025ರ ಅವಧಿಯಲ್ಲಿ ಇವರು 11 ಚರ್ಚೆಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು 35 ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಯನಾಡ್ ಭೂಕುಸಿತ, ಚುನಾವಣಾ ಸುಧಾರಣೆಗಳು ಮತ್ತು ವಾಯು ಮಾಲಿನ್ಯದಂತಹ ವಿಷಯಗಳ ಬಗ್ಗೆ ಇವರು ಸಂಸತ್ತಿನಲ್ಲಿ ಧ್ವನಿ ಎತ್ತಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರ ವಿದೇಶಿ ಪ್ರಯಾಣಗಳ ಹಿಂದಿನ ರಹಸ್ಯವನ್ನ ಭೇದಿಸಲು ಹೊರಟಿರುವ ಬಿಜೆಪಿಯು ಇವರ ಪ್ರಯಾಣದ ಸಮಯವನ್ನ ಪ್ರಮುಖವಾಗಿ ಗುರಿಯಾಗಿಸಿಕೊಂಡಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಅನುರಾಗ್ ಠಾಕೂರ್ ಅವರಂತಹ ಬಿಜೆಪಿಯ ಹಿರಿಯ ನಾಯಕರು ಸಂಸತ್ತಿನ ಅಧಿವೇಶನ ನಡೆಯುತ್ತಿರುವಾಗಲೇ ರಾಹುಲ್ ಗಾಂಧಿಯವರು ವಿದೇಶಕ್ಕೆ ತೆರಳುವುದು ಅಪಕ್ವ ರಾಜಕಾರಣ ಎಂದು ಟೀಕಿಸಿದ್ದಾರೆ. ಸಂಸತ್ತಿನಲ್ಲಿ ಮಾತನಾಡಲು ಅವಕಾಶ ನೀಡುತ್ತಿಲ್ಲ ಎಂದು ದೇಶದ ಹೊರಗೆ ದೂರುವ ರಾಹುಲ್ ಗಾಂಧಿ ಸಂಸತ್ತು ನಡೆಯುತ್ತಿರುವಾಗ ಅಲ್ಲಿ ಇರುವುದೇ ಇಲ್ಲ ಎಂಬುದು ಬಿಜೆಪಿಯ ಪ್ರಮುಖ ವಾದ. ಗೃಹ ಸಚಿವಾಲಯದ ದತ್ತಾಂಶಗಳ ಪ್ರಕಾರ 2015ರಿಂದ 2019ರ ನಡುವೆ ರಾಹುಲ್ ಗಾಂಧಿಯವರು ಬರೋಬ್ಬರಿ 247 ಬಾರಿ ವಿದೇಶಿ ಪ್ರಯಾಣಗಳನ್ನು ಮಾಡಿದ್ದಾರೆ. ಇವುಗಳಲ್ಲಿ ಅನೇಕ ಪ್ರಯಾಣಗಳ ವಿವರಗಳನ್ನು ಇವರು ಭದ್ರತಾ ಸಂಸ್ಥೆಗಳಿಗೆ ಮುಂಚಿತವಾಗಿ ತಿಳಿಸಿರಲಿಲ್ಲ ಎಂಬುದು ಆತಂಕಕಾರಿ ವಿಷಯವಾಗಿದೆ. ಬಿಜೆಪಿಯ ವಾದದ ಪ್ರಕಾರ ರಾಹುಲ್ ಗಾಂಧಿಯವರು ದೇಶದಲ್ಲಿ ಯಾವುದಾದರೂ ದೊಡ್ಡ ಸಮಸ್ಯೆ ಅಥವಾ ಸವಾಲು ಎದುರಾದಾಗ ಪಾರ್ಟ್ ಟೈಮ್ ರಾಜಕಾರಣಿಯಂತೆ ವಿದೇಶಕ್ಕೆ ಹಾರಿಬಿಡ್ತಾರೆ. ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿಯವರು ಜುಲೈ 2019ರಲ್ಲಿ ಎಲ್ಲ ಸಂಸದರಿಗೆ ಪತ್ರವನ್ನು ಬರೆದು ಅವರ ವಿದೇಶಿ ಪ್ರಯಾಣಗಳ ವಿವರಗಳನ್ನು ಸಂಸತ್ತಿಗೆ ಮುಂಚಿತವಾಗಿ ತಿಳಿಸುವುದು ಕಡ್ಡಾಯ ಎಂದು ಸೂಚಿಸಿದ್ರು. ಆದರೆ ರಾಹುಲ್ ಗಾಂಧಿಯವರು ಈ ನಿಯಮಗಳನ್ನು ಉಲ್ಲಂಘಿಸ್ತಾ ಇದ್ದಾರೆ ಎಂಬುದು
ಬಿಜೆಪಿಯ ಪ್ರಮುಖ ಆರೋಪ. ಇನ್ನು ರಾಹುಲ್ ಗಾಂಧಿಯವರ ವಿದೇಶಿ ಪ್ರಯಾಣಗಳು ಕೇವಲ ರಾಜಕೀಯವಲ್ಲದೆ ಭದ್ರತಾ ದೃಷ್ಟಿಯಿಂದಲೂ ಚರ್ಚೆಗೆ ಒಳಗಾಗಿವೆ. 2019ರಲ್ಲಿ ಎಸ್ಪಿಜಿ ಭದ್ರತೆಯನ್ನ ಹಿಂಪಡೆದ ನಂತರ ಇವರಿಗೆ Z+ ಭದ್ರತೆಯನ್ನ ನೀಡಲಾಗಿದೆ. ಸಿಆರ್ಪಿಎಫ್ ಈ ಭದ್ರತೆಯನ್ನ ನೋಡಿಕೊಳ್ಳುತ್ತದೆ. ನಿಯಮಗಳ ಪ್ರಕಾರ Z+ ಭದ್ರತೆಯನ್ನ ಹೊಂದಿರುವವರು ತಮ್ಮ ಯಾವುದೇ ಸಂಚಾರದ ಬಗ್ಗೆ ಭದ್ರತಾ ಸಂಸ್ಥೆಗಳಿಗೆ ಮುಂಚಿತವಾಗಿ ಮಾಹಿತಿಯನ್ನ ನೀಡಬೇಕು. ಇದನ್ನು ಯೆಲ್ಲೋ ಬುಕ್ ಪ್ರೋಟೋಕಾಲ್ ಎಂದು ಕರೆಯಲಾಗುತ್ತೆ. ಸೆಪ್ಟೆಂಬರ್ 2025ರಲ್ಲಿ ಸಿಆರ್ಪಿಎಫ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನ ಬರೆದು ರಾಹುಲ್ ಗಾಂಧಿಯವರ ಭದ್ರತಾ ಲೋಪಗಳ ಬಗ್ಗೆ ಗಂಭೀರ ಕಳವಳವನ್ನ ವ್ಯಕ್ತಪಡಿಸಿದೆ. 2020ರಿಂದ ಈವರೆಗೆ ರಾಹುಲ್ ಗಾಂಧಿಯವರು ಕನಿಷ್ಠ ಅಂದ್ರೂ 113 ಬಾರಿ ಭದ್ರತಾ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಪತ್ರದಲ್ಲಿ ತಿಳಿಸಲಾಗಿದೆ. ಇಟಲಿ, ವಿಯೆಟ್ನಾಂ, ದುಬೈ, ಕತಾರ್, ಲಂಡನ್ ಮತ್ತು ಮಲೇಷ್ಯಾ ಪ್ರವಾಸಗಳ ಸಮಯದಲ್ಲಿ ಇವರು ಭದ್ರತಾ ಸಿಬ್ಬಂದಿಗಳಿಗೆ ಮಾಹಿತಿಯನ್ನೇ ನೀಡದೆ ರಹಸ್ಯವಾಗಿ ಸಂಚರಿಸಿದ್ದಾರೆ ಎಂಬುದು ಸಿಆರ್ಪಿಎಫ್ನ ಆರೋಪವಾಗಿದೆ. ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಮತ್ತು ಅಮಿತ್ ಮಾಳವೀಯ ಅವರು ಈ ಮಾಹಿತಿಗಳನ್ನು ಆಧರಿಸಿ ರಾಹುಲ್ ಗಾಂಧಿಯವರು ವಿದೇಶಗಳಲ್ಲಿ ಯಾರನ್ನ ಭೇಟಿಯಾಗುತ್ತಿದ್ದಾರೆ ಮತ್ತು ಇವರು ಏನನ್ನ ಅಡಗಿಸುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾರೆ. ಭದ್ರತಾ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ನೀಡದೆ ವಿದೇಶಗಳಲ್ಲಿ ಸಂಚರಿಸುವುದು ಅಪಾಯಕಾರಿ ಮಾತ್ರವಲ್ಲದೆ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿರಬಹುದು ಎಂಬುದು ಬಿಜೆಪಿಯ ಸಂಶಯವಾಗಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್, ಬಿಜೆಪಿ ಸರ್ಕಾರವು ರಾಹುಲ್ ಗಾಂಧಿಯವರನ್ನು ಹೆದರಿಸಲು ಮತ್ತು ಅವರ ಮೇಲೆ ಕಣ್ಗಾವಲಿಡಲು ಭದ್ರತಾ ಸಂಸ್ಥೆಗಳನ್ನ ಬಳಸಿಕೊಳ್ತಾ ಇದೆ ಎಂದು ತಿರುಗೇಟು ನೀಡಿದೆ. ರಾಹುಲ್ ಗಾಂಧಿಯವರ ವಿದೇಶಿ ಪ್ರಯಾಣದ ಹಿಂದಿನ ಅತಿದೊಡ್ಡ ರಹಸ್ಯವೇನೆಂದು ಬಿಜೆಪಿ ಬಿಂಬಿಸುತ್ತಿರುವುದು ಇವರ ವಿದೇಶಿ ಸಂಪರ್ಕಗಳನ್ನು ಜರ್ಮನಿ, ಕೊಲಂಬಿಯಾ, ಅಮೆರಿಕ ಮತ್ತು ಲಂಡನ್ನ ವಿಶ್ವವಿದ್ಯಾನಿಲಯಗಳಲ್ಲಿ ರಾಹುಲ್ ಗಾಂಧಿ ನೀಡುವ ಭಾಷಣಗಳು ಭಾರತದ ಪ್ರಜಾಪ್ರಭುತ್ವವನ್ನು ಹೀಯಾಳಿಸುತ್ತಿವೆ ಎಂಬುದು ಬಿಜೆಪಿಯ ಪ್ರಮುಖ ಆರೋಪ. 2025ರ ಡಿಸೆಂಬರ್ನಲ್ಲಿ ಜರ್ಮನಿಯ ಬರ್ಲಿನ್ನಲ್ಲಿರುವ ಹರ್ಟಿ ಶಾಲೆಯಲ್ಲಿ ರಾಹುಲ್ ಗಾಂಧಿ ಭಾಷಣವನ್ನ ಮಾಡುವಾಗ ಭಾರತದ ಚುನಾವಣಾ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವದ ಮೇಲೆ ಒಟ್ಟು ದಾಳಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇನ್ನು ರಾಹುಲ್ ಗಾಂಧಿಯವರ ಕೊಲಂಬಿಯಾದ ಭೇಟಿಯ ಸಂದರ್ಭದಲ್ಲಿ ಇವರು ಚೀನಾದ ಉತ್ಪಾದನಾ ವ್ಯವಸ್ಥೆ ಮತ್ತು ಭಾರತದ ಪ್ರಜಾಪ್ರಭುತ್ವದ ನಡುವಿನ ಹೋಲಿಕೆಯನ್ನು ವಿವರಿಸುತ್ತಾ ಭಾರತದಲ್ಲಿನ ಪ್ರಜಾಪ್ರಭುತ್ವವು ಅಪಾಯದಲ್ಲಿದೆ ಎಂದು ಹೇಳಿದರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ರಾಹುಲ್ ಗಾಂಧಿ ಭಾರತೀಯರನ್ನು ಬುದ್ಧಿಹೀನರೆಂದು ಬಿಂಬಿಸುತ್ತಿದ್ದಾರೆ ಎಂದು ಟೀಕಿಸಿದರು. ರಾಹುಲ್ ಗಾಂಧಿಯವರ ವಿದೇಶಿ ಪ್ರಯಾಣಗಳು ಕೇವಲ ವೈಯಕ್ತಿಕ ಪ್ರವಾಸಗಳಲ್ಲ, ಇವುಗಳು ಒಂದು ಸುದೀರ್ಘ ರಾಜಕೀಯ ಯುದ್ಧದ ಭಾಗವಾಗಿವೆ. ಸಂಸತ್ತಿನಲ್ಲಿ ಇವರ ಗೈರು ಹಾಜರಾತಿಯು ಇವರ ಕ್ಷೇತ್ರದ ಜನರಿಗೆ ಅಂದರೆ ವಯನಾಡು ಮತ್ತು ರಾಯ್ಬರೇಲಿ ಕ್ಷೇತ್ರದ ಜನರಿಗೆ ಮಾಡುವ ಅನ್ಯಾಯ ಎಂದು ಬಿಜೆಪಿ ವಾದಿಸಿದ್ರೆ ಕಾಂಗ್ರೆಸ್ ಇದನ್ನು ಜಾಗತಿಕ ಜವಾಬ್ದಾರಿ ಎಂದು ಸಮರ್ಥಿಸಿಕೊಳ್ಳುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್